ನಮ್ಮ ಸ್ಯಾಂಡಲ್ವುಡ್ನ ಭಾಷ್ಯ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು 2026 ಅಥವಾ 27ನೇ ಸಾಲಿನಲ್ಲಿ ಮೂಡಿ ಬರಲಿರೋ ಮುಂದಿನ ಬಿಗ್ ಬಜೆಟ್ ಸಿನಿಮಾಗಳು ಯಾವುವು ಗೊತ್ತಾ? ಕಿಚ್ಚ ಸುದೀಪ್ ಅವರು ನಿರ್ದೇಶನ ಮಾಡಿ ಅಭಿನಯ ಮಾಡುತ್ತಿರುವ ಸಿನಿಮಾ ಯಾವುದು? ಎಸ್ ರಾಜಮೌಳಿ ನಿರ್ದೇಶನದಲ್ಲಿ ಕಿಚ್ಚ ಸುದೀಪ್ ಅವರ ಪಾತ್ರ ಏನು? ಇದನ್ನೆಲ್ಲ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಮೊದಲು ನೀವು ಇದರ ಪಕ್ಕ ಕಿಚ್ಚ ಸುದೀಪ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ. ಕಿಚ್ಚ ಸುದೀಪ್ ಅವರು ಅಭಿನಯ ಮಾಡುತ್ತಿರುವ ಅನೂಪ್ ಭಂಡಾರಿ ಆಕ್ಷನ್ ಕಟ್ ಹೇಳುತ್ತಿರುವ ಬಹುಕೋಟಿ ವೆಚ್ಚದ ಸಿನಿಮಾ ಅಂದ್ರೆ ಅದು ಬಿಲ್ಲ ರಂಗ ಭಾಷಾ. 2208ನೇ ಇಸುವಿಯಲ್ಲಿ ಈ ಪ್ರಪಂಚದ ಬದಲಾವಣೆ, ಮಾನವನ ಅಟ್ಟಹಾಸದಿಂದ ಮಾನವನ ಜೀವನದ ಸರ್ವನಾಶ, ಇನ್ನೂ ಅನೇಕ ವಿಷಯಗಳನ್ನು ಹೊತ್ತು ತರುತ್ತಿದೆ ಬಿಲ್ಲ ರಂಗ ಭಾಷೆ ಸಿನಿಮಾ. ಹೆಸರಿಗೆ ಸಂಬಂಧಿಸಿದಂತೆ ಕಿಚ್ಚ ಸುದೀಪ್ ಅವರು 3 ಪಾತ್ರಗಳಲ್ಲಿ 3 ಶೇಡ್ಗಳಲ್ಲಿ ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಈ ಸಿನಿಮಾದ ಚಿತ್ರೀಕರಣ ಜೂನ್ 2026ರಿಂದ 2ನೇ ಹಂತದ ಚಿತ್ರೀಕರಣ ಸಹ ಪ್ರಾರಂಭವಾಗಿದೆ. ಈ ಸಿನಿಮಾ ಅಂದುಕೊಂಡಂತೆ ಆದರೆ 2027ರ ಡಿಸೆಂಬರ್ಗೆ ಚಿತ್ರಮಂದಿರಕ್ಕೆ ಲಗ್ಗೆಯಿಡಲಿದೆ. ಕಿಚ್ಚ ಸುದೀಪ್ ಅವರ ಮತ್ತೊಂದು ಮುಂದಿನ ಸಿನಿಮಾ ಅಂದರೆ ಅದು KD ಪಾರ್ಟ್ 2. ಕಿಚ್ಚ ಸುದೀಪ್ ಅವರು KD ಪಾರ್ಟ್ 1 ಸಿನಿಮಾದಲ್ಲಿ ಕೇವಲ 1 ನಿಮಿಷಗಳ ಕಾಲ ಭೈರವನಾಗಿ ಬಂದು ಮಾಸ್ ಆಗಿ ಎಂಟ್ರಿ ಕೊಟ್ಟು ಕ್ಲೈಮ್ಯಾಕ್ಸ್ ಅನ್ನ ತಮ್ಮ ಹತೋಟಿಗೆ ತೆಗೆದುಕೊಂಡಿದ್ದರು. ಈಗ ಮತ್ತೆ ಕಾಲ ಭೈರವ ಕಾಳಿಗೆ ಹೇಗೆ ಬೆನ್ನೆಲುಬಾಗಿ ಸಿನಿಮಾದಲ್ಲಿ ನಿಲ್ತಾನೆ, ನಿಜವಾಗಲೂ ಕಾಲ ಭೈರವ ಯಾರು, ಇನ್ನೂ ಅನೇಕ ಸಂಗತಿಗಳನ್ನು ಬಿಚ್ಚಿಡಲಿದ್ದಾರೆ ನಿರ್ದೇಶಕ ಜೋಗಿ ಪ್ರೇಮ್. KD ಪಾರ್ಟ್ 2 ಸಿನಿಮಾ ಮುಂದಿನ ವರ್ಷ 2027ರ ಬೇಸಿಗೆ ಸಮಯಕ್ಕೆ ಚಿತ್ರಮಂದಿರಕ್ಕೆ ಲಗ್ಗೆಯಿಡಲಿದೆ. ಕಿಚ್ಚ ಸುದೀಪ್ ಅವರು ಈ ಸಿನಿಮಾಗಾಗಿ 25ರಿಂದ 30 ದಿನಗಳ ಕಾಲ್ ಸೀಟನ್ನು ನೀಡಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಚಿತ್ರೀಕರಣ ಸಹ ಪ್ರಾರಂಭವಾಗಲಿದೆ. ಇನ್ನು ಕಿಚ್ಚ ಸುದೀಪ್ ಅವರ ಮತ್ತೊಂದು ಮುಂದಿನ ಸಿನಿಮಾ ಅಂದ್ರೆ ಅದು ವಾರಣಾಸಿ. ಈ ಸಿನಿಮಾವನ್ನ ಎಸ್ ರಾಜಮೌಳಿ ಅವರು ನಿರ್ದೇಶನ ಮಾಡುತ್ತಿದ್ದು ಬಹುಕೋಟಿ ವೆಚ್ಚದಲ್ಲಿ ತಯಾರಾಗುತ್ತಿದೆ ಈ ಒಂದು ವಾರಣಾಸಿ ಸಿನಿಮಾ. ಮಹೇಶ್ ಬಾಬು ಅವರು ನಾಯಕ ನಟನಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಸುಕುಮಾರನ್, ಪ್ರಿಯಾಂಕಾ ಚೋಪ್ರಾ ಸಹ ಈ ಸಿನಿಮಾದಲ್ಲಿ ಇದ್ದಾರೆ. ಈಗ ಬಂದಿರುವ ಮಾಹಿತಿ ಪ್ರಕಾರ ಕಿಚ್ಚ ಸುದೀಪ್ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ವಾರಣಾಸಿ ಸಿನಿಮಾದಲ್ಲಿ. ಈ ಹಿಂದೆ ಇದೇ ಕಾಂಬಿನೇಷನ್ ಈಗ ಸಿನಿಮಾ ಬಂದಿತ್ತು, ಹಾಗೆ ಬಾಹುಬಲಿ ಸಹ ಬಂದಿತ್ತು. ಈಗ ವಾರಣಾಸಿ ಸಿನಿಮಾ ಮೂಲಕ ಮತ್ತೆ ಒಂದಾಗಲಿದೆ ಈ ಜೋಡಿ. ಈ ಸಿನಿಮಾ 2027ರ ಬೇಸಿಗೆ ಸಮಯಕ್ಕೆ ಚಿತ್ರಮಂದಿರಕ್ಕೆ ಲಗ್ಗೆಯಿಡಲಿದೆ. ಕಿಚ್ಚ ಸುದೀಪ್ ಅವರ ಮತ್ತೊಂದು ಮುಂದಿನ ಸಿನಿಮಾ ಅಂದ್ರೆ ಅದು ಪೌರಾಣಿಕ ಸಿನಿಮಾ. ಈ ಸಿನಿಮಾ ಬಗ್ಗೆ ಕಿಚ್ಚ ಸುದೀಪ್ ಅವರ ಸ್ಪಷ್ಟನೆ ಕೂಡ ನೀಡಿದ್ದು, ನಾನು ಒಂದು ಪೌರಾಣಿಕ ಕಥೆಯನ್ನು ಕೇಳಿದ್ದೇನೆ, ಅದು ತುಂಬಾ ಇಷ್ಟವಾಗಿದೆ, ಇನ್ನೂ ಮಾತುಕತೆ ಹಂತದಲ್ಲಿದೆ, ಆದಷ್ಟು ಬೇಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡುತ್ತೇವೆ ಅಂದಿದ್ದಾರೆ ಕಿಚ್ಚ ಸುದೀಪ್ ಅವರು. ನಿರ್ದೇಶಕರು ಯಾರು ಅಂತ ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಕಿಚ್ಚ ಸುದೀಪ್ ಅವರ ಮತ್ತೊಂದು ಮುಂದಿನ ಸಿನಿಮಾ ಅಂದ್ರೆ ಅದು ಅಶ್ವತ್ಥಾಮ ಸಿನಿಮಾ. ಮಹಾಭಾರತದ ಅಂತ್ಯದಿಂದ ಕಲಿಯುಗದ ಇಲ್ಲಿಯವರೆಗೆ ಅಶ್ವತ್ಥಾಮ ಅನುಭವಿಸಿದ ಕಷ್ಟ, ಅವನ ಜೀವನ ಶೈಲಿ, ಆಯುಧಗಳ ಬಳಕೆ, ಇನ್ನೂ ಅನೇಕ ಬಗೆಗಿನ ಕಥೆಯನ್ನ ರೋಚಕವಾಗಿ ಬಿಚ್ಚಿಡಲಿದ್ದಾರೆ ನಿರ್ದೇಶಕ ಅನೂಪ್ ಭಂಡಾರಿ. ಈ ಸಿನಿಮಾಗೆ ಅನೂಪ್ ಭಂಡಾರಿ ಅವರೇ ಆಕ್ಷನ್ ಕಟ್ ಹೇಳುತ್ತಿದ್ದು ಈ ಸಿನಿಮಾವನ್ನ ಕಿಚ್ಚ ಕ್ರಿಯೇಷನ್ ಬ್ಯಾನರ್ ಅಡಿಯಲ್ಲಿ ಕಿಚ್ಚ ಸುದೀಪ್ ಅವರ ಹೆಂಡತಿ ಈ ಸಿನಿಮಾವನ್ನ ನಿರ್ಮಾಣ ಕೂಡ ಮಾಡುತ್ತಿದ್ದಾರೆ. ಬಿಲ್ಲರಂಗ ಭಾಷೆ ಸಿನಿಮಾ ನಂತರ ಈ ಸಿನಿಮಾ ಚಿತ್ರೀಕರಣ ಶುರುವಾಗಲಿದೆ. ಇನ್ನು ಕಿಚ್ಚ ಸುದೀಪ್ ಅವರ ಮತ್ತೊಂದು ಮುಂದಿನ ಸಿನಿಮಾ ಅಂದ್ರೆ ಅದು ಕಿಚ್ಚ ಸುದೀಪ್ ಅವರ ನಿರ್ದೇಶನ ಮಾಡಿ ಕಿಚ್ಚ ಕ್ರಿಯೇಷನ್ ಅಡಿಯಲ್ಲಿ ಒಂದು KRG ಕನೆಕ್ಟ್ ಅವರು ಬಂಡವಾಳ ಹೂಡಿ ನಿರ್ಮಾಣ ಮಾಡುತ್ತಿರುವ ಸಿನಿಮಾ ಕಿಂಗ್ ಕಿಚ್ಚ ಅಂದ್ರೆ KK ಸಿನಿಮಾ. ಈ ಸಿನಿಮಾವನ್ನ ಬೆಂಗಳೂರಿನ ಅಂಡರ್ವರ್ಡ್ನ ಒಂದು ಕಥೆಯನ್ನ ರಕ್ತಸಿಕ್ತ ಅಧ್ಯಾಯದ ಬಗ್ಗೆ ಹೇಳಲು ಹೊರಟಿದ್ದಾರೆ ಕಿಚ್ಚ ಸುದೀಪ್ ಅವರು. ಎಷ್ಟೋ ವರ್ಷಗಳ ನಂತರ ಮತ್ತೆ ಡೈರೆಕ್ಷನ್ ಕ್ಯಾಪ್ ತೊಟ್ಟು ಕಿಚ್ಚ ಸುದೀಪ್ ಅವರು ಮತ್ತೆ ಆಕ್ಷನ್ ಕಟ್ ಹೇಳುತ್ತಿರುವ ಸಿನಿಮಾ KK ಅಂದ್ರೆ ಕಿಂಗ್ ಕಿಚ್ಚ ಅಂತ. ಈ ಸಿನಿಮಾ ಕಿಚ್ಚ ಸುದೀಪ್ ಅವರ ಡ್ರೀಮ್ ಪ್ರಾಜೆಕ್ಟ್ ಆಗಿದ್ದು 2027ರ ಅಂತ್ಯ ಅಥವಾ 2028ರ ಆರಂಭದಿಂದ ಈ ಸಿನಿಮಾ ಸೆಟ್ ಇರುವ ಸಾಧ್ಯತೆ ಇದೆ. ಇನ್ನೊಂದು ಕಿಚ್ಚ ಸುದೀಪ್ ಅವರ ಮುಂದಿನ ಸಿನಿಮಾ ಅಂದ್ರೆ ಅದು POK ಪಾಕ್ ಆಕ್ರಮಿತ ಕಾಶ್ಮೀರ ಅಂತ. ಈ ಸಿನಿಮಾವನ್ನ 2 ವರ್ಷಗಳ ಹಿಂದೆ ಆರ್ ಚಂದ್ರ ಅವರು ಅನೌನ್ಸ್ ಮಾಡಿದ್ದರು. ಇದಕ್ಕೆ SS ರಾಜಮೌಳಿ ಅವರ ತಂದೆ ಕತೆ ಬರೆದಿದ್ದು ಕಬ್ಜ ಡೈರೆಕ್ಟರ್ ಆರ್ ಚಂದ್ರ ಅವರು ನಿರ್ದೇಶನ ಮಾಡುತ್ತಿದ್ದಾರೆ, ಹಾಗೆ ನಿರ್ಮಾಣ ಕೂಡ ಅವರೇ ಮಾಡುತ್ತಿದ್ದಾರೆ. ಆದರೆ ಈ ಚಿತ್ರದ ಮಾಹಿತಿ ಮತ್ತೆ ಯಾವುದೂ ಬಂದಿಲ್ಲ. ಈ ಸಿನಿಮಾ ನಿಂತಿದೆ ಅಥವಾ ಮುಂದೆ ಬರುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇದು ಕಿಚ್ಚ ಸುದೀಪ್ ಅವರ ಮುಂದಿನ ಪ್ರಾಜೆಕ್ಟ್ಗಳು. ಇದರಲ್ಲಿ ನೀವು ಯಾವ ಸಿನಿಮಾಗಾಗಿ ಕಾಯ್ತಿದ್ದೀರಾ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ. ಇನ್ನಷ್ಟು ಇದೇ ರೀತಿ ಸಿನಿಮಾದ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ.